ಎಂಬ ಅಭಿಯಾನ 2023ನೇ ಇಸವಿಯಲ್ಲಿ ಆರಂಭಗೊಂಡು ಈಗ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇದು ಒಂದು 3ನೇ ವರ್ಷದಲ್ಲಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ ಸುರಿನ ವರ್ಷ ನಾವು 39 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಆರಂಭಿಸಿದೆವು. ಆಗ ನಮಗೆ ಸುರಿನ ವರ್ಷ ಉಡುಪಿಯಲ್ಲಿ ತುಂಬ ವರ್ಷದಿಂದ ನಡೀತಾ ಇದೆ. ಆದರೆ ನಮಗೆ ಒಂಥರ ಧೈರ್ಯ ಬರಬೇಕಾದ್ರೆ ಇಷ್ಟೇ ಶಾಲೆ ಸಾಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆವು. ಹೋದ ವರ್ಷ ಅದರ ಬೇಡಿಕೆ ತುಂಬ ಹೆಚ್ಚಿತು. 86 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಮಾಡುವ ಅವಕಾಶ ಸಿಕ್ಕಿತು. ಅದಕ್ಕೆ ಸರಿಯಾದ ಗುರುಗಳು ಸಿಕ್ಕಿದ್ರು. ಈ ವರ್ಷ 90 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣ ನಡೀತಾ ಇದೆ. ಜೂನ್ ತಿಂಗಳಲ್ಲಿ ಆರಂಭಗೊಂಡ ಯಕ್ಷ ಶಿಕ್ಷಣ ಶಾಲೆಯ ವಠಾರದಲ್ಲಿ ಶಾಲೆಯ ಅವಧಿಯಲ್ಲಿ 2 ಪೀರಿಯಡ್ ಹೇಳಿದರೆ ವಾರದಲ್ಲಿ 2 ಗಂಟೆಯಷ್ಟು ಅವಧಿ ಯಕ್ಷಗಾನಕ್ಕಾಗಿ ಶಾಲೆಯವರು ಮೀಸಲಾಗಿಟ್ಟು ಪಟ್ಲ ಫೌಂಡೇಶನ್ನಿಂದ ಗೌರವಧನವನ್ನು ಪಡೆದಂಥ ಯಕ್ಷ ಶಿಕ್ಷಕರು ನಾವು ಆಯ್ಕೆ ಮಾಡಿ ಶಾಲೆಗೆ ನಿಯೋಜಿಸಿದ ಯಕ್ಷ ಶಿಕ್ಷಕರು ಹೋಗಿ ಅಲ್ಲಿ ವಾರದಲ್ಲಿ 2 ದಿವಸ 2 ಗಂಟೆಯ ಪಾಠವನ್ನು ಮಾಡ್ತಾರೆ. ಇದರಿಂದ ಒಂದು 6 ತಿಂಗಳಲ್ಲಿ ಡಿಸೆಂಬರ್ ಒಳಗೆ ಸುಮಾರು 40ರಿಂದ 60 ತರಗತಿಗಳನ್ನು ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಮತ್ತೆ ಅದರ ನಂತರ ಅವರನ್ನು ಪ್ರದರ್ಶನಕ್ಕೆ ತಯಾರಿಸುವಂಥದ್ದು. ಮಕ್ಕಳಿಗೆ ಮತ್ತು ಮಕ್ಕಳ ಪೋಷಕರಿಗೆ ಪ್ರದರ್ಶನದ ಅವಕಾಶ ಇಲ್ಲ ಅಂತೇಳಿ ಆದರೆ ಅವರಿಗೆ ಅದರ ಆಸಕ್ತಿ ಕಮ್ಮಿ ಆಗ್ತದೆ. ಆದ್ದರಿಂದ ವರ್ಷದ ಕೊನೆಗೆ ನಾವು ಪ್ರದರ್ಶನವನ್ನು ಇಡ್ತಾ ಇದ್ದೇವೆ. 2023ನೇ ಇಸವಿಯ ಶೈಕ್ಷಣಿಕ ವರ್ಷದ ಯಕ್ಷ ಶಿಕ್ಷಣ ಪಡೆದ ಮಕ್ಕಳು ಒಂದೇ ವೆನ್ಯೂವಲ್ಲಿ ಅಂದರೆ ಆಳ್ವಾಸ್ ಅವರ ಇದರಲ್ಲಿ ವಿದ್ಯಾರ್ಥಿ ಸಮ್ಮಿಲನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು 1600 ವಿದ್ಯಾರ್ಥಿಗಳು ಅವತ್ತು ರಂಗಪ್ರವೇಶವನ್ನು ಮಾಡಿದರು ವೇಷ ಕಟ್ಟಿ. ಕಳೆದ ವರ್ಷ ನಾವು ಶಾಲೆಗಳ ಸಂಖ್ಯೆ ಜಾಸ್ತಿ ಆದ ಕಾರಣ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ಬೆಳ್ತಂಗಡಿಯಲ್ಲಿ ಸುಮಾರು 10-14 ಶಾಲೆಗಳ ಮಕ್ಕಳ ವೇದಿಕೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು. ಅದು ಅಲ್ಲಿಯ ಬೆಳ್ತಂಗಡಿ ಘಟಕದ ರೂವಾರಿ ಶಶಿಧರ್ ಶೆಟ್ಟಿ ಬರೋಡೋ ಅವರು ಪಟ್ಲ ಫೌಂಡೇಶನ್ನ ಮಹಾದಾನಿಗಳು, ಈ ದಶಮಾನೋತ್ಸವದ ರೂವಾರಿ ಅಂತ ಹೇಳ್ಬೋದು. ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಮಕ್ಕಳ ಕಾರ್ಯಕ್ರಮ ನಡೆಯಿತು. ಅದರ ಬೆನ್ನಿಗೆ ಶಾಸಕರಾದ ರಾಜೇಶ್ ನಾಯಕ್ ಅವರ ನೇತೃತ್ವದಲ್ಲಿ ಅವರದೇ ಆದ ಒಡ್ಡೂರು ಫಾರ್ಮ್ಸ್ ಅಲ್ಲಿ ಸುಮಾರು 20 ಶಾಲೆಗಳು 1,000 ವಿದ್ಯಾರ್ಥಿಗಳು ವೇಷ ಕಟ್ಟಿ ಅಲ್ಲಿ ಅದು ಕಳೆದ ವರ್ಷ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಮಕ್ಕಳು. ಇದೇ ರೀತಿ ಮತ್ತೆ ಬಹಳಷ್ಟು ಶಾಲೆಗಳಲ್ಲಿ ಆ ಶಾಲೆಗಳಲ್ಲೇ ಪ್ರದರ್ಶನಗಳು ನಡೆದಿವೆ. ಅಲ್ಲಿ ನಾವು ಪಟ್ಲ ಫೌಂಡೇಶನ್ ಹಾಗೂ ಅಲ್ಲಿಯ ಘಟಕಗಳು ಸಹಕಾರ ಕೊಟ್ಟಿವೆ. ಈ ವರ್ಷ ಈ 90 ಶಾಲೆಗಳನ್ನು ನಾವು 6 ಕಡೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪ್ರದರ್ಶನವನ್ನು ಏರ್ಪಡಿಸಲಿಕ್ಕಿದ್ದೇವೆ. ಬೆಳ್ತಂಗಡಿ, ಪುತ್ತೂರು ಮತ್ತು ಸುಳ್ಯ ಒಟ್ಟಿಗೆ ಪುತ್ತೂರಲ್ಲಿ, ಬೆಳ್ತಂಗಡಿ ಮತ್ತು ಉಪ್ಪಿನಂಗಡಿಯನ್ನು ಬೆಳ್ತಂಗಡಿಯಲ್ಲಿ, ಮೂಡುಬಿದಿರೆ ಸೈಡಲ್ಲಿ ಒಂದು ಇಲ್ಲಿಯ ಶಾಲೆಗಳ ಮೂಡುಬಿದಿರೆಯಲ್ಲಿ, ಹಾಗೆ ಬಂಟ್ವಾಳ ಮತ್ತು ಸುತ್ತಮುತ್ತಲಿನ ಎಲ್ಲ ಶಾಲೆಗಳನ್ನು ಸಹ್ಯಾದ್ರಿ ಕಾಲೇಜಲ್ಲಿ ಮಾಡುವಂಥ MLC ಅವರು ಭಂಡಾರಿ ಅವರು ನಮ್ಮ ಶಾಲೆಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಆ ಕಾರ್ಯಕ್ರಮ ಈ ವರ್ಷ ನೆರವೇರಲಿದೆ. 49 ಕಲಾವಿದರು ಅಂತ ಹೇಳ್ಬೋದು. ಕೆಲವರು ವೃತ್ತಿಪರ ಕಲಾವಿದರು, ಕೆಲವರು ಹವ್ಯಾಸಿ ಕಲಾವಿದರು. ಉತ್ತಮವಾದ ಕಲಿಕೆಯನ್ನು ಪಡೆದವರು ಅವರನ್ನು ಆಯ್ಕೆ ಮಾಡಿ ಯಕ್ಷ ಗುರುಗಳನ್ನಾಗಿ ನಾವು ನಿಯೋಜಿಸಿದ್ದೇವೆ. ಉತ್ತಮವಾದ ತರಗತಿಗಳನ್ನು ನಿರ್ವಹಿಸ್ತಾ ಇದ್ದಾರೆ. ನಾವು ಇದರಲ್ಲಿ ಒಂದು ಹೆಮ್ಮೆ ಪಡುವಂಥ ವಿಷಯ ಹೇಳಿದರೆ, ಈಗಾಗಲೇ ನಿಮಗೆ ಗೊತ್ತಿರಬಹುದು 4 ಜಿಲ್ಲೆಯಲ್ಲಿ ಯಕ್ಷ ಶಿಕ್ಷಣ ನಡೀತಾ ಇದೆ. ಯಕ್ಷ ಶಿಕ್ಷಣ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭಗೊಂಡು ಈಗ ಉಡುಪಿ, ಶಿವಮೊಗ್ಗ ಹಾಗೂ ತೀರ್ಥಹಳ್ಳಿ, ಈ ಚಿಕ್ಕಮಗಳೂರು ಈ 4 ಜಿಲ್ಲೆಗಳಲ್ಲಿ ಒಟ್ಟು 90 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣ ನಡೀತಾ ಇದೆ. ಸುಮಾರು 19 ಶಾಲೆಗಳು ಬಡಗುತಿಟ್ಟು ಯಕ್ಷ ಶಿಕ್ಷಣವನ್ನು ಕಲಿತಾ ಇದೆ. ಉಳಿದ ಎಲ್ಲ ಶಾಲೆಗಳು ತೆಂಕುತಿಟ್ಟು
ಹಾಗೆಲ್ಲ ತಿಟ್ಟಿನ ಭೇದವಿಲ್ಲದೆ ಯಕ್ಷಗುರುಗಳನ್ನು ನಿಯೋಜಿಸಿ ಯಕ್ಷ ಶಿಕ್ಷಣ ಮಾಡ್ತಾ ಇರುವ ಯಕ್ಷಗುರು ಪಟ್ಲ ಫೌಂಡೇಶನ್ ನಿಜವಾಗಿಯೂ ಯಕ್ಷಗಾನ ಕಲೆಯನ್ನು ಅಭಿವೃದ್ಧಿಯ ಮೇಲೆ ಎತ್ತುವುದರಲ್ಲಿ ಪ್ರಯತ್ನಿಸುವಲ್ಲಿ ಒಳ್ಳೆಯ ದಾಪುಗಾಲನ್ನು ಹಾಕಿದೆ ಅಂತ ಹೇಳ್ಬೋದು. ಬಹಳಷ್ಟು ಶಾಲೆಗಳು ಇನ್ನೂ ಬೇಡಿಕೆ ಬಂದಿದೆ, ಅದನ್ನು ನಾವು ಈ ವರ್ಷದ ಅವಧಿಗೆ ಸೇರಿಸಲಿಕ್ಕಾಗದೆ ಬರುವ ವರ್ಷ ಸೇರಿಸುವ ಒಂದು ಆಶಯವನ್ನು ಇಟ್ಕೊಂಡಿದ್ದೇವೆ.